ರಾಕಿ ಬೈನ KGF ಅದೆಷ್ಟೋ ವರ್ಷ ಆದ್ಮೇಲೆ ಮತ್ತೆ ರೀ ಓಪನಿಂಗ್ ಆಗ್ತಿದೆ. ಆಕ್ಚುಲಿ KGF ನ ಭಾರತ್ ಗೋಲ್ಡ್ ಮೈನಿಂಗ್ ಲಿಮಿಟೆಡ್ ಅನ್ನೋ ಕಂಪನಿ ಓನ್ ಮಾಡುತ್ತೆ, ರಾಕಿ ಬೈ ಅಲ್ಲ. ಫಸ್ಟ್ ಟೈಮ್ KGF ಅಲ್ಲಿ ಮೈನಿಂಗ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಭಾರತದಲ್ಲಿರೋ ರಾಜರು. ಬಟ್ 1799ರಲ್ಲಿ ಬ್ರಿಟಿಷರು ಟಿಪ್ಪು ಸುಲ್ತಾನನನ್ನು ಸೋಲಿಸಿದ ಮೇಲೆ ಈ KGF ನ ತಮ್ಮ ವಶಕ್ಕೆ ತಗೋತಾರೆ. ಬ್ರಿಟಿಷರು ಮೈನಿಂಗ್ ಮಾಡಿ 800 ರಿಂದ 900 ಟನ್ ಗೋಲ್ಡ್ನ ಇಲ್ಲಿಂದ ಎಕ್ಸ್ಟ್ರಾಕ್ಟ್ ಮಾಡಿ ತಮ್ಮ ದೇಶಕ್ಕೆ ತಗೊಂಡು ಹೋಗ್ತಾರೆ. ಈ KGF ಇಂದ ಬ್ರಿಟಿಷ್ಗೆ ಜಾಸ್ತಿ ರೆವಿನ್ಯೂ ಬರ್ತಿದ್ರಿಂದ ಅಲ್ಲಿ ಒಳ್ಳೊಳ್ಳೆ ಬಂಗ್ಲೆ, ಬಾರು, ಪಬ್ಸು, ಸಿನಿಮಾ ಥಿಯೇಟರ್ಸ್ಗಳನ್ನೆಲ್ಲ ಬಿಲ್ಡ್ ಮಾಡಿದ್ರಂತೆ. ನಮ್ಮ ಇಡೀ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರಿಸಿಟಿ ಕೂಡ ಬಂದಿದ್ದು ಈ KGF ಅಲ್ಲಿ ಅಂತೆ. ಆ ಟೈಮಲ್ಲಿ KGF ನ ಮಿನಿ ಇಂಗ್ಲೆಂಡ್ ಕೂಡ ಅಂತಿದ್ರು, ಯಾಕಂದ್ರೆ ಬ್ರಿಟಿಷರು ತಮ್ಮ ಉಪಯೋಗಕ್ಕಾಗಿ ಇದನ್ನ ಆ ರೀತಿ ಕನ್ವರ್ಟ್ ಮಾಡಿದ್ರಂತೆ. ನಮಗೆ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕರೂ ಕೂಡ 1956ರವರೆಗೆ ಬ್ರಿಟಿಷರೇ ಈ KGF ನ ಕಂಟ್ರೋಲ್ ಮಾಡ್ತಿದ್ರು. ಅದಾದ್ಮೇಲೆ 1972ರಲ್ಲಿ ಭಾರತ್ ಗೋಲ್ಡ್ ಮೈನ್ಸ್ ಅನ್ನೋ ಕಂಪನಿ ಇದನ್ನ ವಶಕ್ಕೆ ತಗೊಳುತ್ತೆ. ಈ ಗೌರ್ಮೆಂಟ್ ಕಂಪನಿನೂ ಕೂಡ 2001ರವರೆಗೂ ಇಲ್ಲಿ ಮೈನಿಂಗ್ ಮಾಡುತ್ತೆ. ಬಟ್ 2001ನೇ ಇಸ್ವಿ ಅನ್ನೋದ್ರಲ್ಲೇನೆ ಕಾಸ್ಟ್ ತುಂಬಾ ಜಾಸ್ತಿ ಇರುತ್ತೆ, ಮೈನಿಂಗ್ ಅಷ್ಟು ಚೆನ್ನಾಗಿ ಆಗ್ತಿರಲ್ಲ, ಅದಕ್ಕೆ ಇದನ್ನ ಕ್ಲೋಸ್ ಮಾಡಿಬಿಡ್ತಾರೆ. ಬಟ್ 24 ವರ್ಷ ಆದ್ಮೇಲೆ ಮತ್ತೆ ಈಗ ರೀ ಓಪನಿಂಗ್ ಮಾಡ್ತಿದ್ದಾರೆ. ಇದರಿಂದ ಪ್ರತಿ ವರ್ಷ 750 ಟನ್ ಗೋಲ್ಡ್ನ ಮೈನ್ ಮಾಡ್ಬೋದಂತೆ.